ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದ ನನ್ನೆಲ್ಲ ಕನ್ನಡದ ಬಂಧುಗಳು, ಕನ್ನಡದ ಕಂದಮ್ಮಗಳು, ಶಾಲಾ ಕಾಲೇಜುಗಳಿಗೆ ಹೋಗ್ತಕ್ಕಂತಹ ಎಲ್ಲ ಮಕ್ಕಳಿಗೆ, ಸಹೃದಯರಿಗೆ, ಪರ್ಟಿಕ್ಯುಲರ್ಲಿ ಯೂತ್ಸ್ಗೆ, ಆಮೇಲೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಫೇಸ್ ಮಾಡ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಹೊಸ ವರ್ಷದ ಶುಭಾಶಯಗಳೊಂದಿಗೆ ಸ್ವಾಗತ, ಸುಸ್ವಾಗತ. ಇದು Vvsma ಶೈಕ್ಷಣಿಕ ಕಲೆ ಮತ್ತು ವಿಜ್ಞಾನ ಶಾಲೆ, ಕಲ್ಯಾಣ ನಗರ, ಬೆಂಗಳೂರು. ವಿಶೇಷ ತರಗತಿಗಳು ವೀರಭದ್ರಯ್ಯ ದೇಮಯ್ಯ. ಈಗ ಕನ್ನಡದಲ್ಲಿ ಏಕಕಾಲದಲ್ಲಿ ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ನನ್ನ ತರಗತಿಗಳು ನಡೀತಾ ಇರ್ತವೆ. ಅದನ್ನು ನೀವು ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಬೇಕಾಗುತ್ತೆ ನಮಗೆ. ಆದ್ದರಿಂದ ನಾವು ದ್ವಿಭಾಷಾ ಪರಿಣಿತಿಯನ್ನು ಪಡಿಬೇಕಾಗ್ತದೆ. ದ್ವಿಭಾಷಾ ಪರಿಣಿತಿ ನಮ್ಮ ಜೀವನಕ್ಕೂ ಅನುಕೂಲ ಆಗ್ತದೆ. ಇಂಗ್ಲೀಷು ಮತ್ತು ಕನ್ನಡ, ಆಂಗ್ಲ ಭಾಷೆ ಮತ್ತು ಕನ್ನಡದಲ್ಲಿ. ಈಗ ನಾನು ಇಂಗ್ಲೀಷ್ನಲ್ಲಿರ್ತಕ್ಕಂಥ ಸ್ಲೈಡ್ ಭಾಷೆ, ಯಾವ್ಯಾವ ಸ್ಲೈಡ್ಸು ಹೆಂಗೆ ಬರುತ್ತೋ ಹಂಗೆ ಹೇಳ್ತಾ ಹೋಗ್ತೀನಿ. ತಾವು ದಯಮಾಡಿ ಗಮನ ಇಟ್ಟು ಕೇಳಿ. ಈ ದಿನ ಟುಡೇ ಲೆಟ್ ಅಸ್ ಸ್ಟಾರ್ಟ್ ವಿತ್ ಫಿಸಿಕ್ಸ್. ಎಲೆಕ್ಟ್ರಿಸಿಟಿ. An electric current is a flow of charged particles such as electrons or ions moving through an electrical conductor called space. It is defined as the net rate of flow of electric charge through a surface. The moving particles are called charge carriers, which may be one of the several types of particles. Charges means immediately you should think about positive and negative charges also, depending on the conductor. In electric circuits, the charge carriers are often electrons moving through a wire. In semiconductors, they can be electrons or holes. In an electrolyte, the charge carriers are ions, while in plasma, an ionized gas, they are ions and electrons. And these are the important things, especially ions means, and think about the plasma, the fourth state of matter. 3 states of matter in the NCERT is solid, liquids and gases. Plasma means immediately think about the ionized gas or ions, which are charged particles. Example, electrons, protons and neutrons. Neutron is a neutral in charge. Try to remember the structure of atom. Well, this is our great scientist George Ohm. Ohm's law and resistance. You know, my dear friends, Ohm's law states that the voltage or potential difference between the 2 points is directly proportional to the current passing through the resistance and is directly proportional to the resistance of the circuit. Ohm's law, that is V is equal to IR. First you should think about V is equal to volt, I is equal to I is resistance, current, and R is the resistance. V in volts, I in amperes, and R in ohms. It was invented by German scientist George Ohm. Let us learn more about Ohm's law, resistance and its applications. ಓಮ್ನ ಕಾನೂನು ಮತ್ತು ಪ್ರತಿರೋಧ ಎರಡು ಬಿಂದುಗಳ ನಡುವಿನ ವೋಲ್ಟೇಜ್ ಅಥವಾ ಸಂಭಾವ್ಯ ವ್ಯತ್ಯಾಸವು ಪ್ರತಿರೋಧದ ಮೂಲಕ ಹಾದುಹೋಗುವ ಪ್ರಸ್ತುತ ಅಥವಾ ವಿದ್ಯುತ್ ಶಕ್ತಿಗೆ ನೇರವಾಗಿ ಅನುಪಾತದಲ್ಲಿರುತ್ತದೆ ಮತ್ತು ಸರ್ಕ್ಯೂಟ್ನ ಪ್ರತಿರೋಧಕ್ಕೆ ನೇರವಾಗಿ ಅನುಪಾತದಲ್ಲಿರ್ತಕ್ಕಂಥದ್ದನ್ನು ಓಮ್ನ ಕಾನೂನು ಹೇಳುತ್ತದೆ. ವಿ ಇಸ್ ಈಕ್ವಲ್ ಟು IR. ಜರ್ಮನ್ ವಿಜ್ಞಾನಿ ಇವನು, ಜಾರ್ಜ್ ಸೈಮನ್ ಓಮ್. ವೆರಿ ಇಂಪಾರ್ಟೆಂಟ್ ಪರ್ಸನ್ ಇನ್ ಫಿಸಿಕ್ಸ್, ಪರ್ಟಿಕ್ಯುಲರ್ಲಿ ಎಲೆಕ್ಟ್ರಿಸಿಟಿ. ವಿದ್ಯುತ್ ಪ್ರವಾಹ ಅಂದರೆ ಏನು? ಕಂಡಕ್ಟರ್ ಅಥವಾ ತಂತಿಯ ಮೂಲಕ ವಿದ್ಯುತ್ ಚಾರ್ಜ್ ಎಲೆಕ್ಟ್ರಾನ್ ಹರಿವಿನ ಪ್ರಮಾಣ. ಋಣಾತ್ಮಕ ಆಗಿರ್ಬೋದು, ಋಣಾತ್ಮಕ ಆವೇಶ ಹೊಂದಿರುವ ಎಲೆಕ್ಟ್ರಾನ್ಗಳು. ಎಲೆಕ್ಟ್ರಾನ್ ಅಂತಂದರೆ ಋಣಾತ್ಮಕ, ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್.
ಪ್ರೋಟಾನ್ಗಳು ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್. ಅಯಾನ್ಗಳು ಅಂತಂದರೆ ಇಟ್ ಮೇ ಬಿ ಪಾಸಿಟಿವ್ ಅಯಾನ್ ಆರ್ ನೆಗೆಟಿವ್ ಅಯಾನ್. ಅದನ್ನು ನೀವು ತಿಳ್ಕೋಬೇಕು. ಎಲೆಕ್ಟ್ರಾನ್ ಕಳೆದುಕೊಂಡ ಅಥವಾ ಗಳಿಸಿದ ಪರಮಾಣುಗಳು ಅಥವಾ ರಂಧ್ರಗಳು ಸಕಾರಾತ್ಮಕ ಕಣಗಳೆಂದು ಭಾವಿಸಬಹುದಾದ ಎಲೆಕ್ಟ್ರಾನ್ ಕೊರತೆಗಳು. ಅದು ಎಲೆಕ್ಟ್ರಾನಿಕ್ಸ್ನಲ್ಲಿ ಬರ್ತದೆ. ಇರಲಿ. ದೆನ್ ವಾಟ್ ಈಸ್ ಕರೆಂಟ್? ಎಲೆಕ್ಟ್ರಿಕ್ ಕರೆಂಟ್. Rate of flow of electric charge through a conductor is called electric current. Current means immediately you should think about the electric charge, that is flow of electrons is electrical current through the conducting wire. If you observe, ಈ ವಿದ್ಯುತ್ ಪ್ರವಾಹದ ಸರ್ಕ್ಯೂಟನ್ನು ನೀವು ಗಮನಿಸಿ. ಎಲೆಕ್ಟ್ರಿಕ್ ಕರೆಂಟ್ನಲ್ಲಿ ನೋಡಿ, ಇದು ಬ್ಯಾಟರಿ, ಒಂದು ಬ್ಯಾಟರಿ ಕೋಶ ಅಂತೀವಿ. ಎರಡನೇದು ವಿದ್ಯುತ್ ಬಲ್ಬ್, ಇದು ವಿದ್ಯುತ್ ಬಲ್ಬ್. ನೋಡಿ, ಯಾವಾಗಲೂ ನೀವು ಸೈನ್ಸ್ ಸ್ಟೂಡೆಂಟ್ಸ್ ಯು ಶುಡ್ ಥಿಂಕ್ ಅಬೌಟ್ ದಿ ಫಿಗರ್, ಪಾರ್ಟ್ಸ್ ಆ್ಯಂಡ್ ಪ್ರೊಸೀಜರ್. ಫಿಗರ್ ಬರಿಬೇಕು ಅಚ್ಚುಕಟ್ಟಾಗಿ, ಮತ್ತು ಅದರ ಭಾಗಗಳನ್ನು ಗುರುತಿಸಬೇಕು. ಆಮೇಲೆ ಅದರ ಪ್ರೊಸೀಜರ್ಸನ್ನು ಬರಬೇಕು. ಮೆಥಡ್ ಆಫ್ ರೈಟಿಂಗ್ ದಿ ಆನ್ಸರ್ಸ್ ಟು ಡಿಪೆಂಡಿಂಗ್ ಅಪಾನ್ ದಿ ನೇಚರ್ ಆಫ್ ದಿ ಕ್ವಶನ್. ನಿಮಗೆ ಪ್ರಶ್ನೆಗಳು ಹೇಗಿರ್ತವೋ ಹಾಗೆ ಉತ್ತರವನ್ನು ಬರೆಯುವ ಕೌಶಲ್ಯವನ್ನು ನೀವು ಹೊಂದಿರಬೇಕು ಸ್ನೇಹಿತರೆ. ಉತ್ತರವನ್ನು ಬರೀತಕ್ಕಂಥ ಕೌಶಲ್ಯ ಇದೆಯಲ್ಲ, ಇಟ್ಸ್ ಅನ್ ಆರ್ಟ್ ಹೌ ಟು ಆನ್ಸರ್ ದಿ ಕ್ವಶನ್ಸ್. ಅಬ್ಸರ್ವ್, ನಾವು ಒಟ್ಟು ಹೂರಣ ಕೊಡ್ತೀವಿ. ಈ ಹೂರಣವನ್ನು ನೀವು ಅದನ್ನು ಕರಗಡಬಾದರೂ ಮಾಡ್ಕೋಬೋದು, ಒಬ್ಬಟ್ಟಾದರೂ ಮಾಡ್ಕೋಬೋದು, ಅಥವಾ ಇನ್ನೂ ಏನಾದರೂ ಅಡುಗೆಗಳನ್ನು ಮಾಡಿಕೊಂಡು ಸ್ವೀಟ್ಗಳನ್ನು ತಿನ್ಬೋದು. ಹಾಗೆ Vvsma Academy is having a skill of giving the consolidated knowledge of science and technology, particularly physics. We will give the consolidated knowledge of physics, the fundamental knowledge of physics.